ಒಂದೇನಂತಂದರೆ ಆಪ್ರೇಷನ್ ಅಂದರೆ ಬೆನ್ನು ನೋವು ಆಪ್ರೇಷನ್ ಮಾಡಿಸ್ಬೇಕು ಅನ್ನೋ ಆ ಒಂದು ವೈದ್ಯಕೀಯ ದಾಖಲೆಯನ್ನು ಕೊಟ್ಬಿಟ್ಟು ಅವ್ರು ಹೊರಗಡೆ ಬಂದಿದ್ದಾರೆ. ಬಟ್ ಅವರು ಆಪ್ರೇಷನ್ ಮಾಡಿಸಿಲ್ಲ, ಆರಾಮಾಗಿ ಥೈಲ್ಯಾಂಡು ಅಲ್ಲಿ ಇಲ್ಲಿ ಇಲ್ಲ ಜಾಲಿ ಮಾಡ್ತಾರೆ ಅನ್ನೋದು ಕೂಡ ಒಂದು ವರ್ಗ ಹೇಳ್ತಾ ಇದೆ. ಯಾಕೆ ಬಿಟ್ರಿ, ಎಲ್ಲರಿಗೂ ಇದೇ ಥರ ರೂಲ್ಸ್ ಒಂದೇ ಅಂದರೆ ಒಂದೇ ಥರ ಇರಬೇಕು. ಆಪ್ರೇಷನ್ಗಿಂತ ಪರ್ಮಿಷನ್ ಕೊಟ್ಬಿಟ್ಟು ಅವ್ರು ಆಪ್ರೇಷನ್ ಮಾಡಿಸಿಲ್ಲ, ಇವಾಗ ಜಾಲಿ ಮಾಡ್ತಾ ಇದ್ದಾರೆ ಅಂತಂತ ಆ ಒಂದು ವಿಚಾರ ಕೂಡ ಆ್ಯಂಗಲ್ ಇದೆ. ಈಗ ನೋಡಿ ಸರ್, ಈಗ ನಾನು ನಿಮ್ಗೆ ಹೇಳಿದ್ದೆ ಸರ್, ನನಗೂ ಸುಮ್ಮನೆ ನಿಂತಿರೋವನಿಗೆ ಕಾರ್ ಬಂದು ಹಿಂದೆಯಿಂದ ಹೊಡೆದ್ಬಿಟ್ಟು ರಾಡ್ ಹಾಕಿದ್ದಾರೆ ಕಾಲಿಗೆ. ಈಗ ಹಿಂಗೆ ರಾಡ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು 1.5 ವರ್ಷ ಆಯಿತು. ನನಗಂತ ಸುಮ್ಮನೆ ಮನೆಯಲ್ಲೇ ಕೂತ್ಕೊಳ್ಳೋಕ್ಕಾಗತ್ತಾ? ಈಗ ಡಾಕ್ಟ್ರು ಈಗ ಅದನ್ನು ಈಗ 1 ಇಯರ್ ಮೇಲೆ ಆ ರಾಡನ್ನು ತೆಗಿಬೋದು ಆಪ್ರೇಷನ್ ಮಾಡಿ ಅಂದರು. ಇಲ್ಲಿ ನಾನು ಒಂದು ಸಿನಿಮಾಗೆ ಒಪ್ಕೊಂಡ್ಬಿಟ್ಟಿದ್ದೆ. ಸೊ ಆ ಸಿನಿಮಾ ನಾನು ಮುಗಿಸ್ಕೊಡ್ಲೇಬೇಕು. ಸೊ ಅವ್ರು ನನ್ನ ಮೇಲೆ ಬಂಡವಾಳ ಹಾಕ್ಬಿಟ್ಟಿದ್ದಾರೆ. ನಾನು ಇವತ್ತಿಗೂ ರಾಡ್ ತೆಗ್ಸಿಲ್ಲ, ಹಾಗೇ ಇದೆ. ಬಟ್ ಆದರೂ ಅವ್ರಿಗೆ ಸಿನಿಮಾ ಮುಗಿಸ್ಕೊಟ್ಟೆ. ಹಂಗಂತ ಇನ್ನೊಂದು ಏನಂದರೆ, ನಾನು ಇಲ್ಲಿ ಎಂಜಾಯ್ಮೆಂಟ್ ಮಾಡೋದಕ್ಕೋಸ್ಕರ ನಾನು ರಾಡ್ ಹಾಕ್ಕೊಂಡಿದ್ದೀನಿ ಸರ್. ಬೆನ್ನು ನೋವು ಇದೆ ಅವ್ರಿಗೂ, ಹೌದು ಒಪ್ಕೋತೀನಿ ಸರ್. ಅವ್ರಿಗೆ ಒಂದು 6 ಅಡಿ ಮೇಲೆ ಇರ್ತಾರಲ್ಲ ಸರ್ ಹೈಟು, ಅವ್ರಿಗೆ ಯೂಶ್ವಲ್ ಏನಂದರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಬಂದೇ ಬರುತ್ತದು. ಈಗ ನನಗೆ ಕಾಲು ಆಕ್ಸಿಡೆಂಟ್ ಆಗಿರೋವನಿಗೆ ಒಂದೇ ಕಡೆ ಕೂತ್ಕೊಂಡಿತ್ತು ಅಂದರೆ ನನಗೂ ಬೆನ್ನು ಹಿಡ್ಕೋತಾ ಇರುತ್ತೆ, ಲಾಕ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಬೆನ್ನು ನೋವು ಇದೆ ಅಂತ ಅಂದಾಗ ಈಗ ನಿರ್ಮಾಪಕರು ಅವ್ರ ಮೇಲೆ ದುಡ್ಡು ಹಾಕಿದ್ದಾರೆ. ಆಮೇಲೆ ಈಗ ಡೆವಿಲ್ ಪಿಕ್ಚರು ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಜನಗಳ ಬಾಯಲ್ಲೆಲ್ಲ. ಯಾವಾಗ ರಿಲೀಸ್ ಆಗುತ್ತೆ, ಮುಂಚೆನೇ ರಿಲೀಸ್ ಆಗಬೇಕಾಯ್ತು, ತಡವಾಗಿದೆ. ಈಗ ನಿರ್ಮಾಪಕರಿಗೆ ಮೋಸ ಆಗಬಾರ್ದಲ್ಲ ಅಂದ್ಬಿಟ್ಟು ಫಸ್ಟ್ ಅವರು ಕಂಪ್ಲೀಟ್ ಮಾಡಿಕೊಟ್ಬಿಟ್ಟಿದ್ದಾರೆ ಶೂಟಿಂಗು.